ಅನುಷಾ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಈಸಿಯಾಗಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಮೊದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸಾಸಿವೆ ಹಾಕಿ ಅದ್ರ ಮೇಲೆ ಬೆಂಡೆಕಾಯಿಯನ್ನು ಹಾಕಿ ಉರಿತೀನಿ. ನಾನು ಅದು ಲೋಪ್ಲಿ ಹೋಗೋವರೆಗೂ ಹುಣಸೆಹಣ್ಣನ್ನು ಹಾಕಿ ಸ್ವಲ್ಪ ಉರಿತಾ ಇರ್ತೀನಿ. ಅದು ಲೋಪ್ಲಿ ಹೋಗೋವರೆಗೂ ಚೆನ್ನಾಗಿ ಅದು ಕಲರ್ ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರಿದು ಮತ್ತು ಅದಕ್ಕೆ ಮಸಾಲೆನ ರೆಡಿ ಮಾಡ್ತೀನಿ. ಮಸಾಲೆಗೆ ಕಾಯಿ ಮತ್ತು ಟೊಮೊಟೊವನ್ನು ರುಬ್ಬಿ ಮಾಡಿಕೊಳ್ತೀನಿ. ಮತ್ತು ಇದು ಲೋಪ್ಲಿ ಎಲ್ಲ ಹುರಿದು ಆದಮೇಲೆ ಚೆನ್ನಾಗಿ ಅದು ಕಂದು ಬಣ್ಣ ಬಂದಾದಮೇಲೆ ಅದಕ್ಕೆ ಮಸಾಲೆಯನ್ನು ಹುಯ್ತೀನಿ. ಮಸಾಲೆ ಹುಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಮಿಕ್ಸ್ ಮಾಡಿ ಹಾಕಿ ಸ್ವಲ್ಪ ನೀರು ನಮ್ಮ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೇನೆ. ಕುದಿದ ನಂತರ ಉಪ್ಪನ್ನು ಹಾಕಿ ಕುದಿಸುತ್ತೇನೆ 15ರಿಂದ 20 ನಿಮಿಷ. ನಂತರ ನಮ್ಮ ಮನೆಯಲ್ಲಿ ಮಾಡುವಂಥ ಸಿಂಪಲ್ ಸಾಂಬಾರು ರೆಡಿಯಾಗುತ್ತದೆ.